ಹೆಣ್ಣೂರು ಬಂಡೆಯ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬಂಡೆ ವಿನಾಯಕ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಇಂದು ಉದ್ಘಾಟನೆ ಮಾಡಲಾಯಿತು. ಬಂದ ಭಕ್ತಾದಿಗಳ ಕಷ್ಟಗಳನ್ನು ನೀಗಿಸುತ್ತಿರುವ ಬಂಡೆ ವಿನಾಯಕ ದೇವಸ್ಥಾನವು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪೂರೈಸುವ ಮಹಾ ಕ್ಷೇತ್ರವಾಗಿ ರೂಪುಗೊಂಡಿದೆ. ಇಂದು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರವರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿರವರು, ವಿರೋಧ ಪಕ್ಷದ ನಾಯಕರಾದ ಆರ್. ಅಶೋಕ್, ಸಂಸದರಾದ ಡಾಕ್ಟರ್ ಕೆ. ಸುಧಾಕರ್, ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂಜಾವಧೂತ ಸ್ವಾಮೀಜಿಗಳಿಂದ ಹಾಗೂ ಬಂದ ಗಣ್ಯರಿಂದ ದೇವಸ್ಥಾನವನ್ನು ಉದ್ಘಾಟನೆ ಮಾಡಲಾಗಿದೆ. ಪುರಾತನ ದೇವಸ್ಥಾನವಾದ ಬಂಡೆ ವಿನಾಯಕನ ದೇವಸ್ಥಾನವನ್ನು ಜೆಡಿಎಸ್ ಬೆಂಗಳೂರು ನಗರದ ಅಧ್ಯಕ್ಷರಾದ ಎಚ್.ಎಂ. ರಮೇಶ್ ಗೌಡರವರ ಹಿರಿಯರು, ಕುಟುಂಬಸ್ಥರು ಸಣ್ಣದಾಗಿ ದೇವಸ್ಥಾನವನ್ನು ಕಟ್ಟಿ ಪೂಜಿಸುತ್ತಿದ್ದರು. ದೇವರ ಶಕ್ತಿ ಅಪಾರ. ಆ ದೇವಸ್ಥಾನ ಈಗ ಬಂಡೆ ವಿನಾಯಕನ ದೇವಸ್ಥಾನವಾಗಿ ಹೆಮ್ಮರವಾಗಿ ಬೆಳೆಯುತ್ತಿದೆ. ಇಂದು ನಡೆದ ಕಾರ್ಯಕ್ರಮವೇ ಅದಕ್ಕೆ ಉದಾಹರಣೆ. ಸಾವಿರಾರು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ರಮೇಶ್ ಗೌಡರವರು ಹಾಗೂ ಕುಟುಂಬಸ್ಥರ ನೇತೃತ್ವದಲ್ಲಿ ಕಾರ್ಯಕ್ರಮವು ಇಂದು ಯಶಸ್ವಿಯಾಗಿ ನಡೆಯಿತು. ಇಟ್ಕೊಂಡು ನಮ್ಮ ಕಾರ್ದು ಸೀಟ್ ಬಿಟ್ಬಿಟ್ಟು ಸೀಟಲ್ಲಿ ಗುರುಗಳು ಕ್ಯಾಮ್ರಾ ಸ್ವಲ್ಪ ವಿಷಾಪ ಆಗ್ರಪ್ಪ, ಸ್ವಲ್ಪ ಹಿಂದೆ ಬಂದ್ರೆ ನಿಮ್ಮ ಕೈಯಲ್ಲೇ ಕಾಣಿಸ್ತು. ಹಲೋ ಸ್ವಲ್ಪ ಸರಿ ಅಣ್ಣ. ದೇವೇಗೌಡರಿಗೆ ನಮ್ಮ ದೇವರ ದೇವೇಗೌಡರಿಗೆ
ಸರ್ ನೋಡ್ರಿ. ಓಕೆ ಓಕೆ ಅಣ್ಣ ಇಲ್ಲಡಿ ಓಕೆ ಓಕೆ ರೆಡಿ ಅಣ್ಣ ಇಲ್ಲಡಿ ಏನು ರಥಯಾತ್ರೆಯಲ್ಲಿ ಅವತ್ತು ವಾಸ್ತವ್ಯ ಹೂಡಿದ್ರು, ಆವತ್ತು ನಮ್ದೊಂದು ದೇವಸ್ಥಾನ ಮಾಡ್ಬೇಕು ಅಂತ ಹೇಳಿದ್ವಿ. ಅದಾದ್ಮೇಲೆ ಬಂದು 1 ವರ್ಷ 4 ತಿಂಗಳಲ್ಲಿ ಈ ದೇವಸ್ಥಾನ ಸುಮಾರು 2400 ಅಡಿಯಲ್ಲಿ, ಸುಮಾರು ಇವತ್ತು ಹೆಣ್ಣೂರು ಬೆಂಗಳೂರು ಬಾಗ್ಲೂರು ರಸ್ತೆ ಏನಿದೆ 120 ಅಡಿ ರಸ್ತೆ. ಇವತ್ತು ಇಲ್ಲಿ ಈ ದೇವಸ್ಥಾನ 1 ವರ್ಷ 4 ತಿಂಗಳಲ್ಲಿ ಈ ದೇವಸ್ಥಾನ ಆಗ್ಬೇಕಾದ್ರೂ ಸನ್ಮಾನ್ಯ ಕುಮಾರಣ್ಣವರ ಆಶೀರ್ವಾದ ಕಾರಣ. ಅದೇ ರೀತಿ ಏನು ಇವತ್ತೊಂದು ದಿವಸ ನಮ್ಮ ಆರಾಧ್ಯ ದೈವ ಅಂತಾನೆ ನಾವು ಕರಿತಕ್ಕಂಥದ್ದು ಪೂಜ್ಯ ದೇವೇಗೌಡರು ಸಾಹೇಬರು ಇವತ್ತು ಈ ದೇವಸ್ಥಾನ ಆ ಕಲ್ಲಲ್ಲೂ ಸಹ ನಮ್ಮ ಶ್ರೀಮತಿ ಚೆನ್ನಮ್ಮ ದೇವೇಗೌಡಜಿಯವರ ಆಶೀರ್ವಾದ ಅಂತೇಳಿ ಇವತ್ತು ಮೇಲೆ ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಯಾವತ್ತು ಇವತ್ತೇನಾದ್ರೂ ರಮೇಶ್ ಗೌಡ ಈ ಒಂದು ಹೆಣ್ಣೂರಿನಲ್ಲಿ ಏನಾದ್ರೂ ನನಗೆ ಇಲ್ಲಿ ನಿಂತು ಮಾತಾಡ್ಲಿಕ್ಕೆ ಏನಾದ್ರೂ ಒಂದು ಶಕ್ತಿ ಬಂದಿದೆ ಅಂತಂದ್ರೆ ಅದು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ರೇವಣ್ಣ ಸಾಹೇಬರು, ಆ ಒಂದು ಕುಟುಂಬ ನನಗೆ ಶಕ್ತಿ ತುಂಬಿರ್ತಕ್ಕಂಥದ್ದು. ಇವತ್ತು ರಮೇಶ್ ಗೌಡ ಅಂತೇಳಿ ಈ ಭಾಗದಲ್ಲಿ ಇವತ್ತೇನಾದ್ರೂ ಒಂದು ದೇವಸ್ಥಾನ ನಮ್ಮ ಕುಟುಂಬದವ್ರು ಮಾಡಿರ್ತಕ್ಕಂಥದ್ದು. ಸಾಂಕೇತಿಕವಾಗಿ 11 ಜನರ ಹತ್ರ ಮಾತ್ರ ನಾವು ಏನಾದ್ರೂ ಒಬ್ಬರೇ ಕಟ್ಟಬಾರ್ದು ಅಂತೇಳಿ 11 ಜನರ ಹತ್ರ ಮಾತ್ರ ನಾವು ಒಂದು ಕಾಣಿಕೆಯನ್ನು ತಗೊಂಡು ಇವತ್ತು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ವಿನಾಯಕ ದೇವಸ್ಥಾನ 65 ವರ್ಷದ ಹಿಂದೆ ಇವರ ತಂದೆಯವರು ರಮೇಶ್ ಗೌಡ್ರ ತಂದೆಯವರು ಕಟ್ಟಿಸಿದಂಥ ದೇವಸ್ಥಾನ. ಇದಕ್ಕೆ ತಂದೆ ಆದಂಥ ಒಂದು ಮಹತ್ವ ಇದೆ ಅನ್ನೋದನ್ನು ರಮೇಶ್ ಗೌಡ್ರು ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ನಿರ್ಮಲಾನಂದ ಸ್ವಾಮಿಯವರು, ಚಂದ್ರಶೇಖರ ಸ್ವಾಮಿಗಳು ಹಾಗೂ ನಂಜಾವಧೂತ ಸ್ವಾಮಿಗಳು ಬೆಳಿಗ್ಗೆ ಸಕಾಲಕ್ಕೆ ಸರಿಯಾಗಿ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರ ವಂಶಸ್ಥರು ಅವರ ತಂದೆ ಮತ್ತು ತಾತನ ಕಾಲದಿಂದ ಈ ಒಂದು ಭಾಗದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಶೈಕ್ಷಣಿಕವಾಗಿ ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಸೇವೆಯನ್ನು ಸ್ಮರಿಸ್ಕೊತ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಅವರ ತಂದೆಯವರು ಹಾಕ್ಕೊಟ್ಟಂಥ ಮಾರ್ಗದಲ್ಲೇ ಇವತ್ತು ಇಂಥ ಒಂದು ಸುಂದರವಾದಂಥ ಗಣೇಶನ ಒಂದು ಪುನರ್ ಪ್ರತಿಷ್ಠಾಪನೆಯನ್ನು ಇವತ್ತಿನ ದಿನ ಈ ಭಾಗದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಿಸತಕ್ಕಂಥದ್ದು. ಬೆಳಗ್ಗೆ ಪರಮಪೂಜ್ಯ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರು ಮತ್ತು ನಮ್ಮ ನಂಜಾವಧೂತ ಸ್ವಾಮಿಗಳು ಇವರೆಲ್ಲರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗ್ಗೆ ಈಗಾಗಲೇ ವಿಧಿವತ್ತಾಗಿ ಪುನಃ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಈಗಾಗಲೇ ನಡೆದಿದೆ.
ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಥ ರೀತಿಯಲ್ಲಿ ನಾನು ಬೆಳಗ್ಗೆ 10 ಗಂಟೆಗೆ ಬರಬೇಕಾಗಿತ್ತು, 10-11 ಗಂಟೆಗೆ. ಆದರೆ ನಿನ್ನೆ ದಿನ ದೆಹಲಿಯಿಂದ ಬಂದು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ನಾಗಮಂಗಲಕ್ಕೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು. ಇವತ್ತು ಇಲ್ಲಿ ನಾವು ವಿನಾಯಕನ ಒಂದು ಪ್ರತಿಷ್ಠಾಪನೆಯನ್ನು ರಮೇಶ್ ಗೌಡ್ರು ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ಪ್ರತಿಷ್ಠಾಪನೆ ಇಲ್ಲೇನು ಮಾಡಿದ್ದಾರೆ. ಮೊನ್ನೆ ರಾತ್ರಿ ನಡೆದಂಥ ಒಂದು ಘಟನೆ ಇವತ್ತಿನ ನಮ್ಮ ಗಣೇಶನ ಒಂದು ಪ್ರತಿಷ್ಠಾಪನೆಗಳನ್ನು ಹಲವಾರು ಗ್ರಾಮಗಳಲ್ಲಿ ಮಾಡ್ತಕ್ಕಂಥದ್ದು, ಗಣೇಶನ ಒಂದು ಹಬ್ಬದ ಸಂದರ್ಭಗಳಲ್ಲಿ ಮತ್ತು ಅದನ್ನು ವಿಸರ್ಜನೆ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೂ ಹಲವಾರು ರೀತಿಯ ಒಂದು ಸಂಘರ್ಷಗಳನ್ನು ಕಾಣ್ತಾ ಇದ್ದೇವೆ. ಮೊನ್ನೆ ರಾತ್ರಿ ನಾಗಮಂಗಲದಲ್ಲಿ ಆದಂಥ ಒಂದು ಘಟನೆ ಏನಿದೆ, ಆ ಘಟನೆಯಲ್ಲಿ ಹಲವಾರು ಬದುಕಿಗೆ ದಾರಿಯನ್ನು ಹುಡುಕಿ ನಗರದಲ್ಲಿ ಬದುಕ್ತಾ ಇರತಕ್ಕಂಥ ಹಲವಾರು ಶ್ರಮಜೀವಿಗಳ ಮಳಿಗೆಗಳನ್ನು, ಮನೆಗಳನ್ನು ಇವತ್ತು ಬೆಂಕಿ ಹಾಕಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಕ್ಕಂಥದ್ದು, ಈ ರೀತಿಯ ಘಟನೆಗಳು ಮೊನ್ನೆ ಏನು ನಡೆದಿದೆ. ಆ ಹಿನ್ನೆಲೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಸದಸ್ಯನಾದ ಜವಾಬ್ದಾರಿ ನಿರ್ವಹಿಸಬೇಕಾದರೆ ಇವತ್ತು ಸ್ಥಳಕ್ಕೆ ಹೋಗಿ ಆ ಜನರ ಪರಿಸ್ಥಿತಿಗಳನ್ನು ನೋಡಿ ಸಾಂತ್ವನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ಅವರ ಬದುಕೇನಿದೆ ಸಂಪೂರ್ಣ ಬೆಂಕಿ ಇಟ್ಟಿದ್ದಾರೆ. ಲಕ್ಷಾಂತರ ರೂಪಾಯಿನ ವಸ್ತುಗಳನ್ನು ಇವತ್ತು ಸುಟ್ಟಾಕಿದ್ದಾರೆ. ನಾಳೆ ಬೆಳಗ್ಗೆ ಅವರು ಬದುಕಬೇಕು ಅಂದರೆ, ಮತ್ತೆ ಅವರು ಹೊಸ ಜೀವನ ಪ್ರಾರಂಭ ಮಾಡಬೇಕು ಅಂದರೆ ಯಾವೊಂದು ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೆ. ಅವರ ಒಂದು ಕಷ್ಟ ಸುಖಗಳಲ್ಲಿ ಅವರಿಗೆ ಧೈರ್ಯ ತುಂಬಿ ಆರ್ಥಿಕವಾಗೂ ಕೆಲವು ಶಕ್ತಿಯನ್ನು ಪಕ್ಷದ ವತಿಯಿಂದ ತುಂಬತಕ್ಕಂಥ ಕೆಲಸದಲ್ಲಿ ಅದು ಸಂಪೂರ್ಣವಾಗಿ ನಾಗಮಂಗಲದ ಪಟ್ಟಣದಲ್ಲಿ ಪ್ರತಿಯೊಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕಂತ ಹಿನ್ನೆಲೆಯಲ್ಲಿ ತಡವಾಗಿದೆ. ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೋರ್ತೇನೆ. ನಾನು ಆ ಒಂದು ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಈ ಭಾಗದ ವಿನಾಯಕನ ಬಗ್ಗೆ ಈ ಒಂದು ಭಾಗದಲ್ಲಿ ನೀವೆಲ್ಲರೂ ನಿಮ್ಮ ಕುಟುಂಬಗಳ ಸಂಕಷ್ಟಗಳು ಬಂದಾಗ ಆ ವಿನಾಯಕನ ಒಂದು ಸಂಪೂರ್ಣ ಅನುಗ್ರಹವನ್ನು ಪಡೆಯತಕ್ಕಂಥದ್ದು, ನಿಮ್ಮ ಕುಟುಂಬದ ಯಾವುದೇ ಕಾರ್ಯಕ್ರಮಗಳು ಕೆಲಸಗಳು ನಡೆಯಬೇಕಾದರೆ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಆ ಭಗವಂತನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ಈ ಭಾಗದಲ್ಲಿ ನೀವೆಲ್ಲ ಇನ್ನು ಬಂದಿದ್ದೀರಿ. ಆ ವಿನಾಯಕನ ಒಂದು ನಂಬಿ ಇವತ್ತು ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ನಮ್ಮ ತಂದೆಯವರ ಜೊತೆ ನಾನು ಏನು ಭಾಗವಹಿಸಿದ್ದೇನೆ, ಆ ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಾ